ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಒಂದು ಥರ ಸಮರ ಇತ್ತು ಬಿಜೆಪಿಯಲ್ಲಿ. ಯಾರು ಯಾರಿಗೆ ಟಿಕೆಟ್ ಕೊಡಿಸ್ತಾರೆ ಅಥವಾ ಯಾರು ಯಾರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ. ಟಿಕೆಟ್ ತಪ್ಪಿಸೋದು ಯಾರು, ಯಾರು ಟಿಕೆಟ್ ತಪ್ಪಿಸೋಕ್ಕೆ ಎಷ್ಟು ಕೆಪಾಸಿಟಿ ಯಾರಿಗಿದೆ ಅಂತ. ಬೇರೆ ಸಂತೋಷ್ ಬಣದ ಮೇಲುಗೈ ಆಗುತ್ತಾ, ಯಡಿಯೂರಪ್ಪ ಬಣ ಮೇಲುಗೈ ಆಗುತ್ತಾ ಅಂತ. ಒಂದು ಹಂತಕ್ಕೆ ಸಂತೋಷ್ ಬಣ ಮೇಲುಗೈ ಆಗಿತ್ತು. ಆದರೆ ಈಗ ಲೋಕಸಭಾ ಚುನಾವಣೆ ಅಂತ ಬಂದಾಗ ಮತ್ತೆ ಮಗ್ಗಲು ಬದಲಾಯಿಸಿದಂಗೆ ಕಾಣಿಸ್ತಾ ಇದೆ. ಆಪ್ತರಿಗೆ ಟಿಕೆಟ್ ಕೊಡಿಸೋ ವಿಚಾರದಲ್ಲಿ ಯಾರ ಮೇಲುಗೈ ಇದೆ ಈಗ? ಈ ಬಾರಿಯೂ ಕೂಡ ಟಿಕೆಟ್ ಫೈಟ್ನಲ್ಲಿ BS ಯಡಿಯೂರಪ್ಪನವರು ಮೇಲುಗೈ ಸಾಧಿಸ್ತಾ ಇದ್ದಾರಾ? BL ಸಂತೋಷ್ ಟೀಮ್ಗೆ ಮತ್ತೆ ಟಕ್ಕರ್ ಕೊಟ್ರ ಮಾಜಿ CM ಅಂತ. BL ಸಂತೋಷ್ ಅವರಿಗೆ ಈಗ ನನ್ನ ವರಸೆ ಅಂಥೇಳಿ ಮಾಜಿ CM ಯಡಿಯೂರಪ್ಪನವರು ಟಕ್ಕರ್ ಕೊಟ್ಟಿದ್ದಾರಾ? ವಿರೋಧದ ಮಧ್ಯೆ ಕೂಡ ತಮ್ಮವರಿಗೆ ಟಿಕೆಟನ್ನು ಕೊಡಿಸುವುದರಲ್ಲಿ ಯಡಿಯೂರಪ್ಪನವರು ಬಹುತೇಕ ಯಶಸ್ವಿ ಆಗ್ತಾ ಇದ್ದಾರಾ? ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಸಂತೋಷ್ ಟೀಮ್ ಹೊರಟಿತ್ತು. ಗೆಲುವಿನ ಮಾನದಂಡ ಮುಂದಿಟ್ಟುಕೊಂಡು ಯಾರ್ಯಾರಿಗೆ ಸಂತೋಷ್ ಅವರು ಟಿಕೆಟ್ ಕೊಡಿಸ್ಬೇಕು ಅಂತ ಹೋಗಿದ್ದರು, ಅದರಲ್ಲಿ ಬಹುತೇಕರಿಗೆ ಟಿಕೆಟ್ ತಪ್ಪಿಸುವ ದೃಷ್ಟಿಯಿಂದನೂ ಕೂಡ ಚಾಣಾಕ್ಷ ನಡೆಗಳು ಆಗ್ತಾ ಇದೆಯಾ? BSY ತಂತ್ರವನ್ನು ಮಾಡ್ತಾ ಇದ್ದಾರೆ. ತಮ್ಮವರ ಪಟ್ಟಿ ಬಗ್ಗೆ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಮಾಜಿ CM BS ಯಡಿಯೂರಪ್ಪನವರು. ಈ ಒಂದು ವಿಷಯ ಅಂತೂ ಕೂಡ ಸ್ಪಷ್ಟವಾಗ್ತಾ ಇದೆ. ಯಾರಿಗೆ ಏನು ಎತ್ತ ಅಂತ ಆ ಪಟ್ಟಿ ಅದರ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಹಿರಿಯ ನಾಯಕರು, ಲಿಂಗಾಯತ ಸಮುದಾಯದವ್ರದ್ದು ಅನೇಕರಿಗೆ ಟಿಕೆಟ್ ತಪ್ಪಿ ಹೋಗಿತ್ತು. ಆಗ ಸಂತೋಷ್ ಅವ್ರ ಮೇಲೆ ಹೆಸರು ಕೇಳಿ ಬಂದಿತ್ತು. ಆಗ ಸಂತೋಷ್ ಬಣದ ಕಡೆ ಗುರುತಿಸ್ಕೊಂಡಿದ್ದಂಥ ಹುಡುಗರು ಮಾತಾಡಿದ್ದು ಯಡಿಯೂರಪ್ಪ ಅವ್ರ ಮನೆ ಅಡುಗೆ ಮನೆಯಲ್ಲಿ ಟಿಕೆಟು ಡಿಸ್ಟ್ರಿಬ್ಯೂಟ್ ಆಗಲ್ಲ ನಮ್ಮ ಪಾರ್ಟಿಲಿ ಅಂತ ಕೂಡ ಹೇಳಿದರು. ರವಿನೇ ಹೇಳಿದರು, CT ರವಿ, ನಮ್ಮ ಪಾರ್ಟಿ ಟಿಕೆಟನ್ನು ಯಡಿಯೂರಪ್ಪ ಅವ್ರ ಮನೆ ಅಡುಗೆ ಮನೆ ಡಿಸೈಡ್ ಮಾಡಲ್ಲ ಅಂತ. ಆ ನಂತರ ಸಾರಿ ಕೇಳಿದ್ರು, ಇನ್ನೊಂದು ಮತ್ತೊಂದು ಆಯಿತು. ರವಿ ಅಂತೂ ಹೀನಾಯವಾಗಿ ಸೋತರು. ಎಲ್ಲಿ? ಚಿಕ್ಕಮಗಳೂರಲ್ಲಿ. ಇದೀಗ ಮತ್ತೆ ಈಗ ಯಡಿಯೂರಪ್ಪನವ್ರ ಕೈಗೆ ಬಹುತೇಕ ಚುಕ್ಕಾಣಿ ಬಂದಂತೆ ಕಾಣಿಸ್ತಾ ಇದೆ. ಸಂತೋಷ್ ಅವರು ಕೂಡ ಆ ಸಮಿತಿ ಸಭೆಯಲ್ಲಿ ಭಾಗಿಯಾಗಿರಬಹುದು. ಆದರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರ ಮಗ ರಾಜ್ಯಾಧ್ಯಕ್ಷರು ಎಲ್ಲರ ಕೈ ಮೇಲುಗೈ ಆಗ್ತಾ ಇದೆಯಾ ಅಂತ ಒಂದು ಚರ್ಚೆ ಕೂಡ ಶುರುವಾಗಿದೆ.